ಸರ್, ಈಗ ತುಂಬಾ ದಶಕಗಳ ಬಳಿಕ ಇದೇ ಮೊದಲ ಬಾರಿ ಭಾರತ ತುಂಬಾ ಅಗ್ರೆಸಿವ್ ಆಗಿ ದಾಳಿ ಮಾಡಿದೆ ಪಾಕಿಸ್ತಾನದ ಮೇಲೆ. ನೇರವಾಗಿ ಅವರ ಮುಖ್ಯ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ತಾವು ಒಬ್ಬ ಕಾರ್ಗಿಲ್ ಯೋಧರಾಗಿ ಒಬ್ಬ ಇದ್ರ ಬಗ್ಗೆ ತಮ್ಗೆ ಈಗ ಏನ್ ಅನಿಸ್ತಾ ಇದೆ ಸರ್? ನೋಡಿ, ಇವಾಗ ಸ್ಟಾರ್ಟಿಂಗ್ ಇಂದ ಅದನ್ನ ಪಹಲ್ಗಾಮ್ ಅಲ್ಲಿ ಏನ್ ಅಟ್ಯಾಕ್ ಆಯ್ತು, ನಮ್ಮ ಟೆರರಿಸ್ಟ್ ಏನ್ ಅಟ್ಯಾಕ್ ಮಾಡಿದ್ರು ನಮ್ಮ ಸಿವಿಲಿಯನ್ಸ್ ಮೇಲೆ, ಅದಾದ ನಂತರ ಆರ್ಮಿದ ರಿಯಾಕ್ಷನ್ ಸಹಜವಾಗಿ ಅದು ರಿಯಾಕ್ಟ್ ಮಾಡ್ತಿದ್ರು. ತಡವ ಆಗಿರ್ಬೋದು. ಬಟ್ ನೋಡಿ, ನಾವ್ ಅಟ್ಯಾಕ್ ಮಾಡಿದ್ದು ನೀವೆಲ್ಲ ಅನಲೈಸ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು ಹಿಂದೆ ಏನ್ ಮಾಡ್ತಿದ್ವಿ ಅಂತಂದ್ರೆ, ಹಿಂದೆ ಒಂದ್ 2 ಸಲ ನಾವು ಅಟ್ಯಾಕ್ ಮಾಡಿದಾಗ ಲಾಂಚ್ ಪ್ಯಾಡ್ಸ್ ಅಂತ ಹೇಳ್ತೀವಿ, ಟೆರರ್ ಲಾಂಚ್ ಪ್ಯಾಡ್ಸ್ ಅಂತ. ಲಾಂಚ್ ಪ್ಯಾಡ್ಸ್ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಹತ್ರ ಇರುವಂತ ಲಾಂಚ್ ಪ್ಯಾಡ್ಸ್ ಏನಕ್ಕೆ ಅಂತಾರೆ ಅಂದ್ರೆ, ಟೆರರಿಸ್ಟ್ ಗಳು ಎಲ್ಲಾ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದು ಇನ್ನೇನ ನಮ್ಮ ಗಡಿ ಪ್ರದೇಶದೊಳಗೆ ಎಂಟರ್ ಆಗ ಕಾಯ್ತಾ ಇರ್ತಾರಲ್ಲಿ. ಏನೋ ಶೆಲ್ಲಿಂಗ್ ಆದಾಗೋ ಇಲ್ಲ ಯಾವಾಗಾರು ಒಂಥರ ಮಂಜು ಕವಿದಾಗೋ ಯಾವಾಗ ಎಂಟರ್ ಆಗ್ಬೇಕು ಅಂತ ಅದನ್ನ ಅಟ್ಯಾಕ್ ಮಾಡಿದ್ವಿ. ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ತುಂಬಾ ಹತ್ರ. ಬಟ್ ಈ ಸಲ ಆದ್ರೆ ವಿಭಿನ್ನ ಏನು ಅಂತಂದ್ರೆ, ಅವ್ರ ಒಳಗಡೆ ನಾಟ್ ಓನ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಒಳಗಡೆ ಹೋಗಿದ್ದಲ್ದೇನೆ ಆಕ್ಚುಯಲ್ ಪಾಕಿಸ್ತಾನ್ ಹಿಂಟರ್ ಲ್ಯಾಂಡ್ ಅಲ್ಲೂ ಹೋಗಿ ಹೊಡೆದ್ವಿ ಅವ್ರನ್ನ. 9 ಕಡೆ ದಾಳಿಯಾಗಿದೆ. ಅದರಲ್ಲಿ 4 ಪಾಕಿಸ್ತಾನದ ಒಳಗಡೆ, ಇನ್ನು 5 ಏನಿದೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದ ಒಳಗಡೆ. ನಾವ್ ಅದ್ರಲ್ಲಿ ಏನ್ ಗಮನ ಹರಿಸಬೇಕು ಅಂದ್ರೆ, 9 ಕಡೆ ನಾವು ಅಟ್ಯಾಕ್ ಮಾಡಿದ್ರು 24 ಮಿಸೈಲ್ ಅನ್ನ ಹೊಡೆದಿದ್ವಿ. ಅಂದ್ರೆ ಒಂದ್ ಮಲ್ಟಿಪಲ್ ಟಾರ್ಗೆಟ್ಸ್. ಅಂದ್ರೆ ಇದು ಸಿಂಬಾಲಿಕ್ ಅಷ್ಟೇ ಅಂತಲ್ಲ. ಸಿಂಬಾಲಿಕ್ ಅಂದ್ರೆ ಏನೋ ಮಾಡಿದ್ವಿ ಅಂತಂದ್ರೆ ಒಂದ್ ತೋರ್ಸ್ಲಿಕ್ಕೆ ಅಂತ ಸಿಂಬಾಲಿಕ್ ಅಲ್ಲ. ಒಂದು ಟಾರ್ಗೆಟ್ ಅನ್ನ ಹೋಮ್ ಆನ್ ಮಾಡಿದ್ವಿ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಬೇಕನ್ನೋ ಒಂದು ಏಮ್ ಇಂದ ಹೊಡೆದಿದ್ವಿ. ಒಂದನೇದು. ಎರಡನೇದೇನು ಅಂತಂದ್ರೆ, ಇವೇನ್ ಟಾರ್ಗೆಟ್ಸ್ ಮಾಡಿದ್ವಲ್ಲ ಇವೆಲ್ಲ ಮಿಲಿಟರಿ ಟ್ರೈನಿಂಗ್ ಕ್ಯಾಂಪ್ಸ್ ಅಷ್ಟೇ. ಯಾವ್ದು ಸಿವಿಲಿಯನ್ ಏರಿಯಾ ಮಾಡ್ಲಿಲ್ಲ, ಯಾವ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅನ್ನು ಮಾಡ್ಲಿಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂದ್ಮೇಲೆ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಒಂದು ನಮ್ಮ ಪ್ರೆಸ್ ಮೀಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ವಿ ನಾವು. ಏನಂತ ಹೇಳಿದ್ವಿ, ದಿಸ್ ಇಸ್ ನಾನ್ ಎಸ್ಕಿಲೇಟರಿ ಅಂತ. ಅಂದ್ರೆ ಇದನ್ನ ನಾವು ಮುಂದುವಯಕ್ಕೆ ಇಷ್ಟಪಡಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ನೀವು ರಿಟಾಲಿಯೇಟ್ ಮಾಡಿದ್ರೆ ಮುಂದುವಯ್ತೀವಿ ಅಂತ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ವಿ. ಬಟ್ ಪಾಕಿಸ್ತಾನ ಅವ್ರು ಏನ್ ಮಾಡಿದ್ರು ಅಂದ್ರೆ, ದೇ ಚೂಸ್ ಟು ಎಸ್ಕಿಲೇಟ್. ಅವ್ರು ಮಾಡ್ಲೇಬೇಕಿತ್ತು. ಅದೊಂದು ಆ ಒಂದು ಪರಿಸ್ಥಿತಿ, ಆ ದೇಶದ ಪರಿಸ್ಥಿತಿ, ಆ ಸೈನ್ಯದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಅವ್ರ ಇದನ್ನ ಆಕ್ಚುಲ್ ರಿಟಾಲಿಯೇಟ್ ಮಾಡ್ಬೇಕು, ನಮಗೆ ಪೆಟ್ಟು ಕೊಡ್ಬೇಕು, ಇಲ್ಲ ಇಂಟರ್ನ್ಯಾಷನಲ್ ಸಮುದಾಯಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣ ಅಲ್ಲ. ಅವ್ರ ಸಿಟಿಸನ್ಸ್ ನ ಸಮಾಧಾನ ಪಡಿಸಲಿಕ್ಕೆ ಅಟ್ಯಾಕ್ ಅನ್ನ ಮಾಡಿದ್ರು. ಸೊ ಅದು ಅಟ್ಯಾಕ್ ಅನ್ನ ಎಷ್ಟು ಯಾವ ರೀತಿ ಫೇಲ್ ಆಗಿದೆ ಅಂತಂದ್ರೆ, S-400 ನಾವು ಖರೀದಿ ಮಾಡಿದ್ ಎಷ್ಟು ಒಳ್ಳೇದಾಯ್ತು ಅಂತಂದ್ರೆ, S-400 ನಾವೇನ್ ಡಿಪ್ಲಾಯ್ ಮಾಡಿದ್ವಿ, ಆ S-400 ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್ ಯಾವ್ದೇ ತರದ ಮಿಸೈಲ್ ಅನ್ನ ಒಳಗಡೆ ಬಂದು ನಮಗೆ ಕ್ಯಾಶುಯಾಲಿಟಿ ಮಾಡ್ಲಿಲ್ದೇನೆ ಅದನ್ನ ತಡೆ ಹಿಡಿದಿದೆ. ಸೊ ಅದಾದ್ಮೇಲೆ ನಾವು ಮತ್ತೆ ಅದಕ್ಕೋಸ್ಕರ ಏನ್ ರಿಟಾಲಿಯೇಟ್ ಮಾಡಿದ್ವಿ, ಅವ್ರಿಗೆ ಎಷ್ಟೋ ಕಡೆ ಅವ್ರ ಈ ಲಾಹೋರ್ ಅಲ್ಲಿ ಇದ್ದಂತ ಅವ್ರ ಡಿಫೆನ್ಸ್ ಸಿಸ್ಟಮ್ ಏನಿತ್ತು, ರೆಡಾರ್ ಸಿಸ್ಟಮ್ ಅನ್ನ ಹಾಳು ಮಾಡಿದೀವಿ. ಹೌದ್ರ? ಅದ್ರ ಅರ್ಥ ಏನು ಅಂತಂದ್ರೆ, ಲಾಹೋರ್ ಅಲ್ಲಿ ಅವ್ರದ್ದು ಸಿಸ್ಟಮ್ ನ ಧ್ವಂಸ ಮಾಡಿದೀವಿ ಅಂದ್ರೆ ಇಟ್ ಇಸ್ ಫ್ರೀ ಫ್ಲೋ. ನಾವು ಇವಾಗ ನಮ್ಗೆ ಯಾವಾಗ ಬೇಕಾವಾಗ ನಾವು ಏರ್ಕ್ರಾಫ್ಟ್ ಇಂದ ಒಳಗೆ ಹೊರಗೆ ಬರ್ಬೋದು, ಯಾಕಂದ್ರೆ ಅದನ್ನ ಮಾನಿಟರ್ ಮಾಡೋರು ಯಾರು ಇಲ್ಲ. ಸೊ ಹಂಗಾಗಿ ಇದೊಂದು ದೊಡ್ಡ ಆಘಾತ ಅವರಿಗೆ, ಪಾಕಿಸ್ತಾನದವರಿಗೆ. ಮತ್ತು ಏನೋ ಅವ್ರ ಮುಂಚೆ ಶೆಲ್ಲಿಂಗ್ ಮಾಡಿದ್ರು ಪೂಂಚ್ ಏರಿಯಾದಲ್ಲಿ. ಶೆಲ್ಲಿಂಗ್ ಅಂತಂದ್ರೆ ಆರ್ಟಿಗನ್ ಇಂದ ಶೆಲ್ ಮಾಡಿದ್ರು, ಹಂಗಾಗಿ ನಮ್ದು ಕ್ಯಾಶುಯಾಲಿಟಿಗಳಾಯ್ತು. ಇವಾಗ ಮತ್ತೆ ಸಿಟಿಸನ್ ಟಾರ್ಗೆಟ್ ಮಾಡ್ತಾ ಇದಾರೆ. ಎಲ್ಲೋ ಒಂದ್ ಕಡೆ ಅವ್ರ ಎಸ್ಕಲೇಟರಿ ಲ್ಯಾಡರ್ ನ ಹತ್ತುತ್ತಾ ಇದಾರೆ. ಅದಕ್ಕೊಂದು ಮತ್ತೆ ತಕ್ಕ ಉತ್ತರ ಕೊಡ್ಲೇಬೇಕಾಗತ್ತೆ ಅನ್ಸುತ್ತೆ. ಇವಾಗ ಅಟ್ಯಾಕ್ ಮಾಡ್ತಾ ಇದಾರೆ ನೋಡಿ. ಅವ್ರದ್ದು ಶಕ್ತಿ ಇದೆ ಇಲ್ಲ ಅಂತಂದು ಯಾರಿಗೂ, ನೆವರ್ ಅಂಡರ್ ಎಸ್ಟಿಮೇಟ್ ಯುವರ್ ಎನಿಮಿ ಅಂತ ಹೇಳ್ತಾರಲ್ಲ. ಬಟ್ ಅದನ್ನ ಎಲ್ಲಾ ಎನಲೈಸ್ ಮಾಡಿದಾಗ ಅವ್ರ ಆರ್ಥಿಕತೆ ಹೇಗಿದೆ, ಎಲ್ಲ ಎಷ್ಟು ಪ್ರಾಬ್ಲಮ್ಸ್ ಇದಾವೆ ನೋಡ್ರಿ ಆ ದೇಶದಲ್ಲಿ. ಆರ್ಥಿಕತೆ ಹೇಗಿದೆ ಎಲ್ಲರಿಗೂ ಗೊತ್ತಿದೆ. ಅದೊಂದು ಯಾವತ್ತಿದ್ರು ಅವ್ರಿಗೆ ಹೊಡ್ತಾನೆ ಅದು. ಮತ್ತೆ ಇಂಟರ್ನಲ್ ಪ್ರಾಬ್ಲಮ್ಸ್ ನೋಡಿ ಅವರೆಲ್ಲ. ಅವ್ರು ಇವಾಗ ಹೆಂಗಾಗಿದ್ದಾರೆ ಅಂದ್ರೆ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದಾರೆ ನಮ್ಮಿಬ್ಬರ ಮಧ್ಯ. ಅಂದ್ರೆ ಒಂದ್ ಕಡೆ ನಾವ್ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರೆ, ಇನ್ನೊಂದ್ ಕಡೆ ಬಲೂಚಿಸ್ತಾನದವ್ರು, ಇವಾಗ ಬಲೂಚಿಸ್ತಾನದ ನಾವು ರಿಪೋರ್ಟ್ ನೋಡ್ರಿ, ಯಾವಾಗಿಂದ ಹೋರಾಡ್ತಿದಾರ ಅವರು. ಬಟ್ ಇವಾಗ ಎಷ್ಟೊಂದು ಕಡೆ ಪಾಕಿಸ್ತಾನ ಫ್ಲಾಗ್ ತೆಗೆದು ಹಾಕಿ ಬಲೂಚಿಸ್ತಾನದ ಫ್ಲಾಗ್ ಅನ್ನ ಹಾಸ್ಟ್ ಮಾಡಿದ್ದಾರೆ. ಸೊ ಅದು ಯಾವತ್ತಿದ್ರು ಪಾಕಿಸ್ತಾನ ಎಕ್ಸ್ಪ್ಲೋಡ್ ಅಂತ ಹೇಳ್ತೀವಲ್ಲ, ಎಕ್ಸ್ಪ್ಲೋಡ್ ಆಗಲ್ಲ, ಇಂಪ್ಲೋಡ್ ಆಗ್ತಿದೆ. ಒಳಗಡೆನೆ ಒಡಕೊಂತ ಇದೆ, ಇಂಪ್ಲೋಡ್ ಅಂತ ಹೇಳ್ತೀವಿ. ಈ ಕಡೆ ಸಿಂಧ್ದವರು ಪಂಜಾಬಿಗೆ ಆಗ್ತಾ ಇಲ್ಲ, ಖೈಬರ್ ಪಖ್ತೂನ್ವಾದವರು ಅವ್ರ ದಂಗೆ ಎದ್ದು ಕುತ್ಕೊಂಡಿದ್ದಾರೆ. ಅವರು ಮೋಸ್ಟ್ ಪಾಪ್ಯುಲರ್ ಲೀಡರ್ ಪಾಕಿಸ್ತಾನದವ್ರು ಏನಂದ್ರೆ ಇಮ್ರಾನ್ ಖಾನ್ ನಿಯಾಜಿ ಇದಾರಲ್ಲ, ಕೆಪಿಕೆ ದವರು, ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಇದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಇಟ್ ಈಸ್ ಗೋಯಿಂಗ್ ಟು ಇಂಪ್ಲೋಡ್, ಒಳಗಡೆನು ಹೊಡ್ಕೊಂತಾ ಇದೆ ಅದು. ಇಟ್ ಈಸ್ ಥಿಂಗ್ಸ್ ವಿಲ್ ಗೋ ರಿಯಲಿ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಅದು. ಅದೇ ಹೌದು ಸರ್. ಈಗ ನಮ್ಮ ಹತ್ರನೂ ಸಾಕಷ್ಟು ಅಣ್ವಸ್ತ್ರ ಇದೆ, ಅವ್ರ ಹತ್ರನೂ ಅಣ್ವಸ್ತ್ರ ಇದೆ.
ಬಟ್ ಅವ್ರಿಗೆ ಸ್ವಲ್ಪ ಯೋಚನೆ ಇಲ್ಲ ಪಾಕಿಸ್ತಾನದವ್ರಿಗೆ. ಅವ್ರೇನಾದ್ರೂ ವಾಪಸ್ ಅಣ್ವಸ್ತ್ರ ಪ್ರಯೋಗ ಮಾಡೋ ಸಾಧ್ಯತೆ ಇರುತ್ತಾ? ಅಣು ಪರೀಕ್ಷೆ ಇದು ನೋಡ್ರಿ, ನ್ಯೂಕ್ಲಿಯರ್ ಬ್ಲಾಸ್ಟ್ ಅಂತಂದ ಅದನ್ನ ನ್ಯೂಕ್ಲಿಯರ್ ವೆಪನ್ ಅನ್ನ ಯೂಸ್ ಮಾಡೋದು, ಅದನ್ನ ಹೆದರ್ಸ್ಕೊಂತ ಬರ್ತಾ ಇದಾರೆ ನಮಗೆ. ಮಾಡ್ತೀವಿ ಅಂದ್ರೆ ರಾಷ್ಟ್ರ ಹೆಂಗೆ ಅಂದ್ರೆ ನಾವು ಮುಳುಗ್ತಿದ್ವಿ ಅಂದ್ರೆ ಅದನ್ನ ಸ್ಟೇಟ್ಮೆಂಟ್ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ರು. ಅವ್ರು ಎಷ್ಟೋ ಜನ ಎಲೆಕ್ಟೆಡ್ ಮಿನಿಸ್ಟರ್ಸ್ ಹೇಳಿದಾರೆ ಇದನ್ನ, ನಾವು ಹೋಗ್ತೀವಿ ಅಂತಂದ್ರೆ ನಾವು ಇಡೀ ದುನಿಯಾನೇ ತಗೊಂಡು ಹೋಗ್ತೀವಿ ಅಂತ. ಬಟ್ ಒಂದ್ ಹೇಳೋದಕ್ಕೂ ಸ್ಟೇಟ್ಮೆಂಟ್ ಕೊಡೋದಕ್ಕೂ ಹೆದರ್ಸೋದಕ್ಕೂ ಅದು ಒಂದು ವಿಷಯ ಆದ್ರೆ, ಆಕ್ಚುಯಲ್ ಯೂಸ್ ಮಾಡೋದು ಒಂದು ಇಟ್ಸ್ ಅ ವೆರಿ ವೆರಿ ಸೀರಿಯಸ್ ಇಶ್ಯೂ. ಅದನ್ನ ಅಷ್ಟು ಲೈಟ್ಲಿ ಮಾತಾಡ್ಲೂಬಾರ್ದು, ಅದನ್ನ ಅಷ್ಟು ಲೈಟ್ಲಿ ಅವ್ರು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಈ ತರ ಹೇಳಲೂಬಾರ್ದು, ಹೇಳಿಕೆನೂ ಕೊಡಬಾರ್ದು. ಅದು ಅವ್ರ ಮೆಂಟಾಲಿಟಿನ ತೋರಿಸುತ್ತೆ. ಬಟ್ ಆದ್ರೂ ಕೂಡ ಅವರು ಡಂಗ್ರ ಸಾರ್ತಿರ್ತಾರೆ, ನಾವು ಮಿಸೈಲ್ ಅಟ್ಯಾಕ್ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ಬಿಡ್ತೀವಿ, ಅವ್ನ ನಾವೇನು ಶೋಗ್ ಇಟ್ಕೊಂಡಿಲ್ಲ ಅಂತ ಸುಮ್ನೆ ಮಾತಾಡ್ತಿರ್ತಾರೆ. ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಆ ಒಂದು ಲೆವೆಲ್ಗೆ ಹೋಗಲ್ಲ ಅನ್ಕೊಂತೀನಿ. ಸರ್, ಈಗ ಲಾಸ್ಟ್ ತುಂಬಾ ವರ್ಷಗಳಿಂದ ನಿರಂತರವಾಗಿ ಪಾಕಿಸ್ತಾನ ನಮ್ಗೆ ಕಿರುಕುಳ ಕೊಡ್ತಾನೆ ಇದೆ. ಅದರಲ್ಲಿ ಬ್ಲಾಸ್ಟ್ ಮಾಡಿಸೋದು, ವಿಧ್ವಂಸ ಕೃತ್ಯ ಮಾಡಿಸೋದು, ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದು ಮಾಡ್ತಾನೆ ಇದೆ. ಬಟ್ ಇಲ್ಲಿವರೆಗಿನ ಎಲ್ಲಾ ಸರ್ಕಾರಗಳು ನಾವು ಪ್ರತಿಕಾರ ತಗೋತೀವಿ, ದಾಳಿ ಮಾಡ್ತೀವಿ, ಬುದ್ಧಿ ಕಲಿಸ್ತೀವಿ ಹೇಳ್ತಾರೆ ಹೊರತು ಇನ್ನು ಯಾವುದೇ ಆಕ್ಷನ್ ತಗೊಂಡಿರಲಿಲ್ಲ. ಬಟ್ ಇದೇ ಮೊದಲ ಬಾರಿಗೆ ಆಕ್ಷನ್ ತಗೊಂಡಿದ್ದಾರೆ. ಇದರಿಂದ ಈ ಮೋದಿ ಸರ್ಕಾರದ ಒಂದು ದಿಟ್ಟ ನಿರ್ಧಾರ ಕೂಡ ಒಂದು ಕಾರಣ ಆಗಿರ್ಬೋದಾ? ಖಂಡಿತವಾಗ್ಲು ಅವ್ರು ನೋಡ್ರಿ ಒಂದು ಅಗ್ರೆಸಿವ್ ಪಾಸ್ಚರ್ ಅದನ್ನ ತೋರಿಸಿದ್ದಾರೆ. ಈಗ ಪುಲ್ವಾಮಾದಲ್ಲಿ ಅದಾಗಿರ್ಬೋದು, ಪಠಾನ್ಕೋಟದಲ್ಲಿ ಅದಾಗಿರ್ಬೋದು, ರಿಟಾಲಿಯೇಟರಿ ಮಾಡಿದಾರೆ. ಪ್ರತಿ ಸಲ ಒಂಥರ ಎಸ್ಕಲೇಟ್ ಮಾಡ್ಕೊಂಡ್ ಬರ್ತಾ ಇದಾರೆ. ಈ ತರ ಇನ್ನೂ ಪೆಟ್ಟು ಕೊಡ್ಬೇಕಂತಂದ ಇಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಜಾಬ್ ದ ಇಂಡಿಯನ್ ಏರ್ ಫೋರ್ಸ್ ಹ್ಯಾಸ್ ಡನ್. ಒಳಗಡೆ ಹೋಗ್ಲಿಲ್ಲ, ಹೊರಗಡೆಯಿಂದನೇ ಅಂದ್ರೆ ನಮ್ ಲೈನ್ ಆಫ್ ಕಂಟ್ರೋಲ್ ಈಚೆ ಇದ್ದುಕೊಂಡೆ ಅವ್ರನ್ನ ಅಷ್ಟು 9 ಕಡೆ ಪೆಟ್ಟು ಕೊಟ್ಟಿದೆ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಅದು. ಆಮೇಲೆ ಈ ಗವರ್ಮೆಂಟ್ ಬಂದಾಗಿಂದ ನೋಡ್ತಿದ್ವಿ, ನಾವು ರಿಟಾಲಿಯೇಟ್ ಮಾಡ್ತಾರೆ. ಮುಂಚೆ ಬರೀ ಕಡಿನಿಂದ ಅಂತ ಹೇಳ್ತೀವಲ್ಲ, ನಾವ್ ಇದನ್ನ ನಿಂದ ಮಾಡ್ತೀವಿ. ಅಂದ್ರೆ ಇದರ ಆಗ್ಬಾರ್ದಾಗಿತ್ತು ಅನ್ನೋದನ್ನ ಹೇಳ್ಕೊಂತ ಬಂದ್ವಿ. ಇದು ಮುಂಬೈ ಅಟ್ಯಾಕ್ ಆಯ್ತು, ಅವಾಗ ಏನ್ ಮಾಡಿದ್ವಿ, ಅವಾಗೇನು ಮಾಡ್ಲಿಲ್ಲ. ಪಾರ್ಲಿಮೆಂಟ್ ಅಟ್ಯಾಕ್ ಆಯ್ತು, ಅವಾಗೇನ್ ಮಾಡಿದ್ವಿ, ಅವಾಗೇನು ಮಾಡ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಅವ್ರಿಗೆ ಈ ತರ ಎಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಳ್ಳೋದು. ಅವ್ರ ಪಾಲಿಸಿ ಏನಂತಂದ್ರೆ ಬ್ಲೀಡ್ ಇಂಡಿಯಾ ಥ್ರೂ 1000 ಕಟ್ಸ್ ಅಂತ. ನಮಗೆ ಎದುರಿಗೆ ಬಂದು ಯುದ್ಧ ಮಾಡಿ ಗೆಲ್ಲಕ್ಕಾಗಲ್ಲ ಅಂತಂದು ಅವ್ರಿಗೆ ಗೊತ್ತಿರೋ ಕಾರಣದಿಂದ ಈ ತರ ಇನ್ಸರ್ಜೆನ್ಸಿಯಿಂದ ಅವ್ರು ನಮ್ಮನ್ನ ಹೊಡೆಯಕ್ ನೋಡ್ತಾ ಇದ್ದಾರೆ.